ಸದ್ ಮಾಡ್ತಾರೆ. ಅಲ್ಲೇನು ಸೌಂಡ್ ಆಯ್ತಿಲ್ಲ. ಅದಕ್ಕೆ ನಡೆ ಹೋಗೋ. ಯಾರು ಮಾತಾಡ್ಬೇಡಿ. ಧೈರ್ಯ ಮಾಡಿ ನೋಡ್ಕೋತೀವಿ. ಇಲ್ಲಿ ಕ್ಯಾಮ್ರಾ ಹಾಕಿ ಬಿಟ್ಟಿರ್ತೀನಿ. ಬೆಳಿಗ್ಗೆ ನೋಡೋಣ, ಏನಾದರೂ ಮೂವ್ಮೆಂಟ್ ಇದೆಯಾ ಏನಾದರೂ ಗೊತ್ತಾಗುತ್ತೆ ನಮಗೆ. ಇಲ್ಲ, ಹುಲಿ ಅಜ್ಜೆ ಇದು. ನಮ್ ನಾಯಿ ಓಡ್ತು, ಇದೇನು ಬಡಿದು ಈಗ ಓಡ್ತಾ ಇಲ್ಲ. ಇಲ್ಲಿಗ ಕರಡಿ ಬರ್ತದ ಒಂದು ಕರಡಿ ಗಿರಡಿ ಏನೋ ಅಂತ ನಾನು ಮನಿ ನಿಂತೋಯ್ತು ಅಷ್ಟಕ್ಕೆ. ಪುನಃ ಮನಿ ಕಂಡು ಹೋದೆ, ಹೊಂಟು ಬಾಲ್ ಹಾಕಂಡೆ, ಪುನಃ ಬಂತು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಹೌದು, ನಮ್ಮ ಮನೆ ಹತ್ರ ಇರೋ ಸಡ್ಡಿಗೆ ನಿನ್ನೆ ರಾತ್ರಿ ಚಿರತೆ ಬಂದು ನೋಡ್ಕೊಂಡು ಹೋಗಿದೆ. ಇವತ್ತು ಬಂದೇ ಬರುತ್ತೆ. ಯಾಕಂದರೆ ಅದೊಂಥರ ರೂಢಿ ಆಗ್ಬಿಟ್ಟಿದೆ ಆ ಚಿರತೆಗೆ, ಇಲ್ಲಿ ತಿಂದು. ಸೊ ಇವತ್ತು ಎಷ್ಟೊತ್ತಿಗೆ ಬರುತ್ತೆ ಏನೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ಒಂದಿನ ಆವಾಗ ಬಂದು ನಾವು ನಮ್ಮ ಸಡ್ಡನ್ನು ನೋಡ್ಕೋಬೇಕು. ಹಾಗೆ ಏನಾದರೂ ಚಿರತೆ ಬಂದರೆ ಅದನ್ನು ಇವತ್ತು ಓಡಿಸೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ನಾನು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನಮ್ಮಮ್ಮ, ಎಲ್ಲರೂ ಅವರೇ. ಇವಾಗ ಒಂದು ರೌಂಡು ನಮ್ಮ ಸಡ್ ನೋಡ್ಕೊಬರೋಣ ಬನ್ನಿ, ಎಲ್ಲರೂ ಹೋಗ್ಬಿಟ್ಟು. ಚಿರತೆ ಬರುತ್ತೆ, ಹುಷಾರಾಗಿ ಹೋಗು. ಓಕೆ, ನಮ್ಮ ಸಡ್ ಒಳಗಡೆ ಎಲ್ಲ ಹಸುಗಳು, ಕರುಗಳು ಎಲ್ಲ ಮಲ್ಗವೆ. ಆದಷ್ಟು ಬೇಗ ನಾವು ಈ ಸಡ್ಡಿಗೆ ಇನ್ನೂ ತುಂಬ ಕೆಲಸ ಇದೆ. ನಾನು ಮಾಡೋಣ ಅನ್ಕೊಂಡು ಟೈಮೇ ಸಿಗ್ತಿಲ್ಲ ನನಗೆ. ಟೈಮ್ ಸಿಗ್ತಿಲ್ಲ ಅಷ್ಟೇ. ಇವಾಗ ಚಿರತೆ ಬಂದ್ರೆ ಏನ್ ಮಾಡ್ತೀಯ ನೀನು? ಚಿರತೆ ಬಂದ್ರೆ ನನ್ನ ಜೊತೆ ಇದ್ರೆ ನನ್ನ ಜೊತೆ ಇದ್ರೆ ಬರಲ್ವಾ? ನಮ್ಮ ಅಕ್ಕನ ಮುಂದೆ ಕಳಿಸ್ತಿದೀನಿ ಗಾಯ್ಸ್. ನಿಂಗೆ ಭಯ ಇಲ್ಲ ಅಲ್ವಾ? ನೋಡಿ, ನಮ್ಮ ಡೈರೆಕ್ಟರ್ ಇದನ್ನ ನೋಡ್ತಾ ಇದ್ರೆ ಭಯ ನೋಡಿ, ಭಯ ಇಲ್ವಂತ. ಭಯ ಇಲ್ಲೂ ನಮಗೂ ಏನು ಅಂತ ನನಗೆ ಭಯ ಆಗುತ್ತೆ ಅನ್ನೋ ಥರ ಏನು. ನಮ್ಮ ಅಮ್ಮನ ಕಣ್ ಭಯ. ಭಯ ಇರುವಂತ. ಹಾ, ನಮ್ಗೆ ಭಯ ಇಲ್ಲ ಕಣವ, ಅದೇನು ಬಾರ್ದು. ಹಾ, ಭಯ ಅಂದ್ರೆ ಭಯ ಇರುತ್ತೆ, ಆದ್ರೆ ಒಂಥರ ಹುಚ್ಚು ಭಯ ಇಲ್ಲ ನಿಂತರ. ಮನ್ಸನ್ಗೆ ಭಯ ಇದ್ರೆ ಮನ್ಸನ್ಗೆ ಬಾಳ್ಗಲ್ಲ ಬರ. ಭಯ ಅಂದ್ರೆ ಆ ಥರ ಭಯ ಅದೇ ಕಣವು. ನಾನು ಹೇಳ್ತಿರೋದು ಒಂಚೂರು ಯಾವ ಥರ ಅಂತ. ಇನ್ನು ನಮ್ಗೆ ಬೇರೆ ಇತ್ತಿರ್ತಾರೆ, ನಮ್ಗೆ ಅದೇ ಅಂದ್ರೆ ಜಾಸ್ತಿ ಇದು ಒಂದ್ ಸ್ವಲ್ಪ. ಸೊ ಆದ್ರೂ ಏನು ಮಾಡಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ಬಂದು ಧೈರ್ಯ ಮಾಡಿ ನೋಡ್ಕೋತೀವಿ. ಹಾ, ಬಂದ್ಬಿಟ್ರೆ ನಮ್ಮವ್ವ ನಮ್ಮನ್ನ ಕಳ್ಸೋದಕ್ಕೆ ಬಿಡಲ್ಲ ಗಾಯ್ಸ್. ನೋಡಿ, ಇರೋ ಅಲ್ಲಿ ಗಂಟು ಹೋಗಿದ್ ಬರ್ತೀವಿ. ಹಿಂಗ ಗಾಯ್ಸ್, ನಮ್ಮಮ್ಮ ಬಿಡೋದೇ ಇಲ್ಲ ಎಲ್ಗೂ ಅಡ್ವೆಂಚರ್ ಮಾಡೋಣ ಅಂದ್ರೆ. ಎಲ್ಲಿಗೋದೆ ಇವತ್ತು? ನನ್ನ ಜೊತೆ ಮಕ್ಕಬೇಕು. ಯಾರ ಜೊತೆ ಮಕ್ಕಂಡೆ ಹೇಳು? ತಂದೆ ತಾಯಿ ದೇವರು ಅಂತ ನಾನಂದ್ರೆ ತಂದೆ ತಾಯಿಯ ಲವರು ಅಂತ. ಲವ್ ಹಂಗಂದ್ಯೇನೋ. ಸರಿ, ಊಟ ಮಾಡಿಸ್ಕೊಡು. ಓಕೆ, ಊಟವೇ ಮಾಡ್ನಾರಿ ಅಂತ ನಾದಂದ ಭಯ. ನೋಡು, ಕತ್ಲೆಗೆ ಆಗೋಯ್ತಾಳೆ. ನಮ್ಮ ಅಮ್ಮನ್ಗೊಂದು ಭಯ. ನಮ್ಮನೆ ನಮ್ಮ ಅಕ್ಕವ್ರ ಮನೆ ಅಕ್ಕಪಕ್ಕನೇ ಗೈಸ್. ನಾನು ಹಿಂಗಂದ್ರೆ ಓಡ್ಬಂದ್ಬಿಡ್ತಾಳೆ. ಸೊ ಚಿರತೆ ಬಂದಾಗ ಒಂದು ಫೋನ್ ಮಾಡೋಣ ಬರ್ತಾಳೆ. ಇಲ್ಲಿಗೆ ಒಂದು ಕ್ಯಾಮ್ರಾ ಫಿಟ್ ಮಾಡ್ತೀನಿ ನಾನು. ಅಂದರೆ ನೈಟ್ ವಿಷನ್ ಕ್ಯಾಮ್ರಾ ಇಲ್ಲ, ಇರೋ ಕ್ಯಾಮ್ರಾನೇ ಯಾಕೋ ಜುಗಾಡ್ ಮಾಡಿ ಇಲ್ಲಿ ಹಾಕ್ತೀನಿ. ಬೆಳಿಗ್ಗೆ ನೋಡೋಣ, ಏನಾದರೂ ಮೂವ್ಮೆಂಟ್ ಇದೆಯಾ ಏನಾದರೂ ಗೊತ್ತಾಗುತ್ತೆ ನಮಗೆ. ಟೈಮ್ ಇವಾಗ 11:04 ಆಗಿದೆ. ಸುತ್ತ ನಿಶಬ್ದವಾಗಿದೆ. ಸೊ ಇಲ್ಲಿ ನೋಡಿ, ಮುಂದೆ ಹೋದರೆ ಇಲ್ಲಿ ಕಾಣಿಸುತ್ತೆ ನಮಗೆ ಎಲ್ಲ ಹಸುಗಳು ಸೇಫಾಗಿ ಮಲಗಿದ್ದಾವೆ ಒಳಗಡೆ. ಸೊ ಏನೂ ತೊಂದರೆ ಇಲ್ಲ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಬನ್ನಿ. ಆಗ್ಲಿಂದ ಅಲ್ಲಿ ಏನೋ ಒಂಥರ ಸೌಂಡ್ ಆಗ್ತಾಯಿದೆ, ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಅಲ್ಲಿ ಏನೋ ಗರ್ 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 ಅನ್ನೋ ಥರ. ಅಲ್ಲಿ ನೋಡಿ,
ಅಂತೂ ಬೆಳಗಾಯ್ತು ನೋಡ್ರಿ. ಸುತ್ತ ಎಲ್ಲ ಕಡೆ ಮಂಜು. ಅಲ್ಲಿ ನೋಡ್ರಿ ಸೂರ್ಯ ಹುಟ್ತಾ ಇದ್ದಾನೆ, ಅಲ್ಲಿ ಕಾಣಿಸ್ತಿದ್ಯಾ? ನೈಟ್ ನೋಡ್ರಿ ನಾವಿಲ್ಲಿ ಚಿರತೆ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡಿದ್ದೀವಿ. ಆದರೆ ರಾಜ್ ಅವ್ರ ತೋಟಕ್ಕೆ ಹುಲಿ ಬಂದಿದೆಯಂತೆ. ಸೊ ಇವಾಗ ಫೋನ್ ಮಾಡಿದ್ದ, ಅವ್ರ ತೋಟಕ್ಕೆ ಹುಲಿ ಬಂದೋಗಿದೆಯಂತೆ. ರಾಜು ಬಾಯಿಗೆ ಮೂಗ್ಗೊಡಿತಂತಿಲ್ಲ ಉಗುರ್ಲೇಟು, ಅದಕ್ಕೆ ಅಂತೆಲ್ಲ ಮಾಸ್ಕ್ ಹಾಕೊಂಡಿರೋದು. ಬಾಹುಬಲಿ ಹೇಳ್ತೀರಿ ಈಗ. ಮನ್ಸರಿಗೆ ನಿಯತ್ತಿಲ್ಲ, ಕಾಡು ಪ್ರಾಣಿಗಳೇ ಬೆಸ್ಟ್ ಅಂದ್ಬಿಟ್ಟು ಅವು ಬರ್ತಿರೋದು. ಅವ್ರ ಜೊತೆ ಸ್ನೇಹ ಮಾಡ್ಬೇಕಿನ್ಮೇಲೆ. ಅದಕ್ಕೆ ಇವಾಗ ನಾನ್ ನಿನ್ ಜೊತೆ ಮಾಡಿಲ್ವಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನನ್ಗೆ ಆನೆ ತಿಂದು ಲಾಸ್ ಆಗಿರೋ ನಿಮ್ಗೆ ದುಬೈನು ಇವ್ರಿಬ್ರು ಸೇರ್ಕ ಜೋಳ ತಿಂದು ನಿಂಗೆ ಲಾಸ್ ಆಗಿರೋದು. ಅದಕ್ಕೆ ನಾನು ನೀರ್ ಪಟ್ನ ಒಣಗ್ಲಿ ಅನ್ಬಿಟ್ಟು ನೀರ್ ಕಟ್ಟೋದೇ ಅನ್ಸ್ಬಿಟ್ಟು. ಎಲ್ಲಿ? ಇಲ್ಲ ಇದು ಹುಲಿಯೇ. ಅದು ಚಿರತೆದಾದ್ರೆ ಇಷ್ಟು ದೊಡ್ಡದು ಬರಲ್ಲ ನೋಡ್ರಿ. ಹುಲಿ ಅಜ್ಜೆ ಇದು. ಇಲ್ಲ ಹುಲಿ ಅಜ್ಜೆ ಇದು. ಚಿರತೆದಾದ್ರೆ ಇಷ್ಟು ದೊಡ್ಡದು ಬರಲ್ಲ. ಬಂದದೆ ಅಲ್ಲಿಂದ ಅಲ್ಲೊಂದು ಅಜ್ಜೆ ಬಿದ್ದು ಇಲ್ಲಿ ಗಂಟೆ ಅಜ್ಜೆ ಕಾಣೋದು ಇಷ್ಟ ಕಾಣಲ್ಲ. ಎತ್ತ ಹೋಯ್ತಾನೆ ಗೊತ್ತಿಲ್ಲ ನೋಡಿ ಇಲ್ಲಿ. ಇಲ್ಲ ಇದು ಹುಲಿ ಅಜ್ಜೆ ಇಷ್ಟು ಅದು ಅದಕ್ಕೆ ಹೋಗಿ ಅಜ್ಜೆ ಅಲ್ಲಿ ಹೋಗದೆ ನಾಯಿನ ಅಜ್ಜೆ ಗಟ್ಟಿ ಜನವಲ್ವಾ ಗೊತ್ತಿಲ್ಲ. ಹೋಗಿದ್ದ ಪುನಃ ಅತ್ತಗೆಲ್ಲ ಹೋಗಿದ್ದೇನೋ ಗೊತ್ತಿಲ್ಲ. ಮುಂದಕ್ಕೂ ಅಜ್ಜೆ ಇಲ್ಲ. ಇಲ್ಲಿ ಸೀಮಾ ಹುಲ್ಲೋಗ ಅವ್ರ ಹೊಲ್ದಕ್ಕೆ ಹೋಗಿದ್ದ ಏನೋ. ನಾನು ಅಲ್ಲೆಲ್ಲ ನೋಡಿದೆ ಅವ್ರ ಹೊಲ್ದಲ್ಲಿ ಅಜ್ಜೆ ಇಲ್ಲ. ಹಾಗಾದ್ರೆ ಇಲ್ಲೇ ಎಲ್ಲೋ ಅದೇ ಜೋಳದೊಳಗೆ ಇರಲ್ಲ. ಹುಲಿ ಹೊಂಟೈತೆ ಇಲ್ಲೇ ಹತ್ರ ಅಲ್ಲ. ಹುಲಿ ಅಂದ್ರೆ ಅದು ದೇವ್ರ ಊರಿ ಅಂತ ಮಹೇಶ್ವರ. ಅದು ಅಕ್ಕಕ್ಕೆ ಅಲ್ಲಿಗೆ ಹೋಯ್ತಿದ್ದೆ. ಅಲ್ಲಿ ಮಾತ್ರ ಮಹೇಶ್ವರನ ದೇವಸ್ಥಾನ. ಅದನ್ನ ನೋಡಿ ಭೇಟಿ ಮಾಡ್ಕೊಳ್ತು. ನೀವ್ ಹೇಳ ಅರ್ಥ ಆಗಿ ಹುಡಿಯೋದು ಏನು ಮಾಡಲ್ಲ ಅನ್ನಗದ ದೇವ್ರು. ಅಯ್ಯೋ ಪುನಃ ಆಯ್ಸಾಯ ಅದ್ರಲ್ಲೇ ಹೋಗ್ಬೇಕು ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಚಿರ್ತಿ ಅಂತಿದ್ದ ನಮ್ಮೂರ್ಲು ಹುಲಿ ಆನೆ ಯಪ್ಪ. ಜುರಾಸಿಕ್ ಪಾರ್ಕ್ ಎಲ್ಲಿ ಇಲ್ಲೇ ದಾಟಿರೋದನ. ಇಲ್ಲೇ ದಾಟಿರ್ಬೇಕು. ಎಲ್ಲೂ ಇಲ್ಲ ಅಜ್ಜ ಅಲ್ಲಿ. ಅಣ್ಣ ಇಲ್ಲೇ ಬಂದಿರೋದು ಬೋಣ ಅದು. ಇಲ್ಲೇ ಕಲ್ ಮೇಲೆ ಇರ್ಕೊಂಡ್ ಇಲ್ಲೇ ಇರೋದ ಅಲ್ಲ ಒಳ್ಳೆ ಅಜ್ಜ ಬಿದ್ದಿದ್ದ ನೋಡೋದು. ಇಳಿಗೆ ಎಲ್ಲ ತಿಂದು ಏರಿರೋದು ನೋಡು. ಅದು ಏರಿರೋದು ಅಲ್ಲಿ ಅಜ್ಜ ಮುಂದೆ ಕೂತಿಲ್ವ ಹುಲಿ ಅಜ್ಜ ಇದ್ದಲ್ಲಿ. ನೋಡ ಅಲ್ಲಿ ರೀ. ನೋಡ್ದೆ ನಾನು ನೆನ್ನೆ. ಹುಲಿನೇ ನೋಡಿದ್ರ್ಯಾ? ಹೆಜ್ಜೆ ನೋಡಿದ್ರ್ಯಾ? 12 ಗಂಟೆಯಲ್ಲಿ ನಾಯಿ ಗೊಳ್ಳಕ ಬರ್ತೀನಿ ಗಂಟ ದೊಡ್ಡಪ್ಪ ಅಲ್ಲಿ ನಿತ್ಕ ಬ್ಯಾಟ್ರಿ ಹಾಕ್ಬಿಟ್ಟು ಏನೋ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರು. ಕತ್ಲಲ್ಲಿ ಬರ್ನಿವಿದ್ದಾಗ ಅದೇ ಮಾಡಿದ್ರೆ ನಾಯಿ ತುಡಿಕೊಂಡು ಅಲ್ಲಿ ಗಂಟೆ ಕಿರುಬ ಅಂತ. ಆಮೇಲೆ ಚಾಂಬಸಪ್ಪನ ಹೋಗ್ಬಿಟ್ಟು ಇಲ್ಲ ಇದು ಹುಲಿಯೇ. ಕೈ ಎಷ್ಟಾಗಲ ಇದೆಯೋ ಅಷ್ಟಾಗಲ ಇದೆ ಅದು ನೋಡ್ರಿ. ಬೇರೆ ತಗೊಂಡು ಇನ್ನೂ ಆಗ್ಲಾ ಬರೋದು. ಏನ್ ಹೇಳು ಶ್ಯಾಮ ಇದ್ದಿದ್ರೆ. ಇದು ಮರದಡಿ ಅಲ್ವಾ ಗಚ್ಚು. ಅವಾಗ ಬರುತ್ತೆ ಹುಲಿ. ಎಲ್ಲೂ ಯಾರಿಗೂ ಏನು ಮಾಡಿಲ್ಲ. 12 ಗಂಟೆಲಿ ನೆನ್ನೆ ನೈಟು ಒಂದ್ ಸ್ವರ ಹನಿ ಬತ್ತು. ಮಳೆ ಹನಿ ಬಂತಲ್ಲ, ಆಗ ನಾನು ಹೊರಗಡೆ ಕಟ್ಟಿದ್ದೆ ಹಸುಗಳನ್ನ. ತಡ ಒಳಕಾರು ಕಟ್ಟ ಅಂದ್ಬಿಟ್ಟು ಈಚೆಗೆ ಬಂದಲ್ಲ, ನಾಯಿ ಓಡ್ತು. ಒಂದ್ ಕಟ್ಟಾಕ್ಬಿಟ್ಟ ನೋಡಲ್ಲಿ. ಎಲ್ ಮನಗಿದ್ರಿ ಶೆಡ್ಲೆ ಮನಗಿದ್ರಿ? ಅಲ್ಲಿ ಮನಗಿದ್ದು ಈಚೆಗೆ ಎದ್ದು ಬಂದಲ್ಲ, ನಮ್ ನಾಯಿ ಓಡ್ತು. ಇದೇನು ಪಡಿದ್ ಈಗ ಓಡ್ತಾ ಇಲ್ಲ. ಇಲ್ಲಿಗ ಕರಡಿ ಬರ್ತದ ಒಂದು. ಕರಡಿ ಗಿರಡಿ ಏನೋ ಅಂತ ನಾನು ಮನಿ ನಿಂತೋಯ್ತು ಅಷ್ಟಕ್ಕೆ. ಪುನಃ ಮನಿ ಕಂಡು ಪುನಃ ನನ್ನ ಹಾಲು ಕೊಟ್ಬಿಟ್ಟು ಬಂದು ಮಾಮೂಲಿ ತೋಟ ಬಳಸ್ಕೊಬಿಟ್ಟು ಹೋಯ್ತಾ ಇದ್ನಲ್ಲ, ಇದು ಕರಡಿ ಅಜ್ಜ ಕಾಣ್ತು. ಆಮೇಲೆ ನೋಡಿದಾಗ ಅಚ್ಚುಕಟ್ಟಾಗಿ ಹುಲಿ ಅಜ್ಜ ಇದು ಅಂದ್ಬಿಟ್ಟು ನಾನು ಸಣ್ಣಕ್ಕೆ ಹೋಗಿ ಬಾ ಅಂದ್ಬಿಟ್ಟು ಕರೆದೆ. ಆಮೇಲೆ ಇಲ್ಲ ಬೆಳಗ್ಗೆನಾಗ ನೋಡಿದ್ರಿ ನೀವು? ನೆನ್ನೆ ನೈಟ್ ಹೋಗಿರೋದು ಅದು. ಅದು ಎಷ್ಟು ಬುದ್ಧಿವಂತಿಗೆ. ಕಟ್ಟೆಲೆ ಹೊಟ್ಟೋಗೋದಲ್ಲ. ಅಲ್ಲಿಂದ ಬಂದದ. ಪುನಃ ಆಮೇಲೆ ನಾವು ತಿರ್ಗಾಡ್ತೀವಲ್ಲ ದಾರಿ ಹೊಂಟೋಗದ. ಕರಡಿ ಬರ್ತದ 2 ದಿನಕ್ಕೆ 3 ದಿನಕ್ಕೆ ಬಂದಾಗಿ ಅದ. ಇಲ್ಲೊಂದು ಜೇಲಿತ್ತು. ನಮ್ ಚನ್ನಬಸಣ್ಣ ಗುಳ್ಳು ಮನಗಿದ. ಈ ಮನೆಗೇನ ಇರ್ಲಿಲ್ಲ, ನಮ್ದು ಮಾತ್ರ ಇದು ಸೆಡ್ ಆಗೈತು. ಆಗ ಇಲ್ಲಿ ನಮ್ಮ ಮಾರಬ್ಬ 2-3 ಜನ ಕಿತ್ತು ಬಿಡೋ ಕಣಪ್ಪ ಮೈದ ಕೆಲವು ನಾಳಕ ಅಂದಿ. ಸಾಯಂಕಾಲ ಬಂದದ ಏರಿಕೊಬಿಟ್ಟದೆ. ನಿನ್ನ ನಾಯಿಗಳು ಕುಣಿತಾವ. ಒಟ್ಟ ಗನ ಬೆಳೆದ್ಬಿಟ್ಟಿತ್ತು ಇಷ್ಟುದ್ದ. ಆಮೇಲೆ ನಾನು ಚನ್ನಬಸಪ್ಪನಕ್ಕೆ ಹೋಗಿದೆ. ಅವ್ ಮಾತಾಡದೆ ಹೋಗ್ಬಿಟ್ಟ. ಕೆಮ್ಮನಿಗೆ ಬಿಟ್ಟಿದ್ದಾವ. ಆಮೇಲೆ ಒಂದು 4-5 ಕಲ್ಲು ಎತ್ಕೊಂಡು ಹೊಡೆದ್ನ. ಅಲ್ಲೋ ನಿಂತ್ಕೋತು. ನಿಂತ್ಕೊಳ್ಳೋದು ಏನು ಆಳು ನಿಂತದ ಇಷ್ಟ ಆಗಲ್ಲ. ನನಗೆ ತುಂಬ ಏನು ಸ್ಯಾಲ್ತು ಬಿಡ್ತು. ಪುನಃ ಬಂದ್ಬಿಟ್ಟಿದ್ದೆ. ಪುನಃ ಹೋದೆ ಹೊಂಟು ಬಾಲ್ ಹಾಕೊಂಡೆ. ಪುನಃ ಬಂತು. ಆಮೇಲೆ ಚನ್ನಬಸಪ್ಪನಿಗೆ ಹೆಸರಾಗಿ ಇದೇನೋ ಸದ್ದಾಯ್ತದ ಅಂದ್ಬಿಟ್ಟು ಬಂದ. ಆಮೇಲೆ ಹೋಯ್ತದೆ ಈ ದಾರಿಯೇ ತಿಂದ್ಬಿಡ್ತು ಎಲ್ಲ ನುಣ್ಣಿಗೆ. ನುಣ್ಣು ಮಾಡ್ಕೊಂಡು
ನನ್ನ ಟೈಮೇ ಕರೆಕ್ಟ್ ಆಗಿಲ್ಲ. ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಇದು ಓಲ್ಡ್ ಇದು. ಇದು ಹಳೆ ಮಾಡ್ಲಿದು ಕಡ್ಡಿ ಇಲ್ಲಿ ಓ ಇದು ಅಲ್ವಾ ಬ್ಲೇಡು? ನೀನು ಸೊಪ್ಪು ಸ್ಯಾದ ಏನ್ ಬೇಕಾದ್ರೂ ಕೊಡು. ಇದೆಲ್ಲ ನುಣ್ಣಗ್ ಮೇಕಂಡವ. ಈಗ ಸಣ್ಣ ಮಿಷಿನ್ ಈ ತರ ನುಚ್ಚೈತೆ. ಈ ಒರಿಜಿನಲ್ ಎಲ್ಲೂ ಸಿಕ್ಕಲ್ಲ ಈಗ. ನೋಡಲ್ಲಿ ಪುಟ್ಟ ತುಂಬ ಮಾಡಿಬಿಟ್ರೆ ವೇಸ್ಟ್ ಆಗಲ್ಲ. ಇಲ್ಲ ಅಂದ್ರೆ ಬಟ್ ಎಲ್ಲ ತುಳಿದು ಬಿಡ್ತಾವ. ಎರ್ಕಿರ್ದು ಹಾಕಿದ್ಯಪ್ಪ ಹೊಡಿಸ್ಬಿಡ್ತಾನೆ. ಮತ್ತೆ ಅವನು ಗೋಬಿ ಕೊಡದೆ ಅವತ್ತು ತಿನ್ಕೊಂಡು ಲೈ ರಾಜು ಏನ ನುಗ್ಗದೆ ನೋಡ್ಬೈಲ್ ಬಾಯ್ಲೆ. ಲೈ ಹುಲಿದೆ ಹುಲಿದೆ ಅಲ್ವಾ ಇದು? ಹುಲಿದೆ ಕಾಣು. ಕೂದ್ಲು ನೋಡ್ರಿ, ಇದು ಯಾವ್ದೋ ಕೂದ್ಲುಗಳಿದೆ. ಹುಲಿದೆ ಅನ್ಸುತ್ತೆ ಅದು. ನೀವೊಂದು ಕೂದ್ಲು ಕಟ್ಟಗ ಧೈರ್ಯ ಬತ್ತ ಬೇಡ ಭಾರಿ ಏನಾಗಾರ ಏನ್ ಬರೀ ವಿಡಿಯೋ ಮಾಡಿ ಪುಕ್ಲು ಅಂಜಿಕೆ ಡೈರೆಕ್ಟರ್ಗೆ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಹಾಕ್ತಾರೆ. ಎಂತ ಪುಕ್ಲು ನನ್ ಮಂಗ್ ಜಸ್ಟ್ ಮಿಸ್ ಗೈಸ್. ರಾಜನ ಎತ್ತು ಬಿಡೋದು ಹುಲಿ. ರಾಜ ಅವರ ತೋಟದಲ್ಲೇ ಹೋಗಿ ಹಂಗೆ ದಾಟಿರೋದು. ಎಲ್ಲ ಮಿಸ್ ಆಗ್ಬಿಟ್ಟಾನೆ ರಾಜು. ಹುಷಾರಾಗಿ ಓಡಾಡ್ಲಿ. ಜೋಳದಲ್ಲಿ ಪಿಂಕ್ಲರ್ ಜೋನ್ಸ್ ಹೋಗಿ ಬಂದು ಎತ್ಕಿದ್ಬಿಟ್ಟದ್ದು ಹುಲಿ ನೋಡಿ. ಹೀಗೆ ಬಂದಿರೋದು, ಅಲ್ಲಿಂದ ಬಂದಿರೋದು. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಫಾರೆಸ್ಟು. ಹಂಗಿಂದ ಬಂದು ಹಿಂಗೋಗಿದೆ. ಅದು ಲಾಸ್ಟ್ ಟೈಮ್ ಒಂದೊಂದ್ಸಲ ಕಾಣಿಸ್ಕೊಂಡಿತ್ತು, ಬಟ್ ಎಲ್ಲೂ ಅದ್ರ ಗುರ್ತು ಕಂಡಿರಲಿಲ್ಲ. ಈಗ ರೀಸೆಂಟಾಗೆ ಹುಲಿ ಗುರ್ತು ಕಾಣಿಸ್ಕೊಂಡಿರೋದು. ನೋಡೋಣ ಎಲ್ಲಾದರೂ ಡೈರೆಕ್ಟಾಗಿ ಕಾಣಿಸುತ್ತೆ ಏನನ್ಬಿಟ್ಟು ಗೊತ್ತಾಗುತ್ತೆ ಮುಂದೆ. 6.5 hours later. ಇವತ್ತೊಂದು ಫಂಕ್ಷನ್ ಇತ್ತು, ಇಲ್ಲಿದ್ವಿ. ನಾನೇ ಬಂದ್ಬಿಟ್ಟಿದ್ವಿ ಅಂತ ಆಲ್ರೆಡಿ ಫಂಕ್ಷನ್ ಮಾಡ್ತಿರೋರ ಹೊಲಕ್ಕೆ ನುಗ್ಬಿಟ್ಟಿದೆ. ಸರಿ ಜೋಪಾನವಾಗಿ ಓಡಿಸ್ಬಿಟ್ಟು ಬನ್ನಿ, ಓಡಿಸ್ಬಿಟ್ಟು ಬನ್ನಿ. ನಾನಿದ್ರೆ ಏನ್ ಧೈರ್ಯ? ಒಂಥರ ಬಂಡ್ ಧೈರ್ಯ ಇರೋದೇ ಊರ್ತೀವಿ. ನಾನಿದ್ರಲ್ಲ ಇಲ್ಲಿ ಮಾವನ್ನ ಕೇಳಿದ್ರು ಅಷ್ಟೇ, ಇವ್ರಿರ್ಬೇಕು. ಮಾವನ್ನ ಕೇಳಿದ್ರು ಅಷ್ಟೇ, ನೀವಿದ್ರಷ್ಟು ನಮ್ಗೆ ಒಳ್ಳೇದು. ಹಲಸು ಮರ್ಕೊಂಡಿದ್ದಂತೆ ಬನ್ನಿ ಅಲ್ಲಿ ಕಣ್ಕೊಡೋದಿಲ್ಲ ಅಣ್ಣ. ಕಣ್ಣು ಕೊಡ್ತದೆ. ಅದೇ ಆನೆ ನೋಡಲ್ಲೇ. ಅವ್ರ ಅಲ್ಲೋಡತ್ತ ಬ್ಯಾಟ್ರಿಯ ಕೆಳಗೆ ಇವತ್ತು ನಾವು ಏನು ಎತ್ಕೊ ಬಂದಿಲ್ಲ, ಕ್ಯಾಮ್ರಾ ಎತ್ಕೊ ಬಂದಿಲ್ಲ, ಲೈಟ್ ಎತ್ಕೊ ಬಂದಿಲ್ಲ. ಸೊ ಹಾಗೆ ಫಂಕ್ಷನ್ಗೆ ಬಂದಿದ್ದು ನೋಡ್ತಾ ಇದೀವಿ. ನೋಡೋಣ ಬನ್ನಿ. ಅವರು ಫಂಕ್ಷನಲ್ಲಿ ಬ್ಯುಸಿ ಇರ್ತಾರೆ. ಸೊ ಪಾಪ ಓಡಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಲೆಟ್ಸ್ ಗೋ. ಎಲ್ಲಿದ್ದು ಕಾಣಿಸ್ತಾ? ಹಿರಿ ಕಾಣಿಸ್ತಾ? ಮೈಸ ಇದ್ದ ಆನೆ. ಓಕೆ, ಅಲ್ಲಿ ಮೇಲಿದೆ ಅಂತ ನೋಡ್ರಿ, ಅಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ. ಹಾಗೆ ಬನ್ನಿ ಎಲ್ಲರೂ ಒಂದೇ ಮುಟ್ಲು ಏರ್ಬೇಡಿ. ಸಾಕಿರಿ ಸಾಕು ಇರು ನಮ್ಗೆ ತೋರ್ಸ್ಕೋತೀವಿ. ಇರು ಕೊಡು ಬ್ಯಾಟ್ರಿ. ನಾನು ಅವ್ರ ಬ್ಯಾಟ್ರಿ ನೋಡಿ ಇಲ್ಲಿ ಬಿಡೋದು. ಇಲ್ಲಿ ಯಾರು ಮಾತಾಡ್ಬೇಡಿರಿ. ನೀಲಗಿರಿ ಮರವಾ ಮೇಲೆ ಬಂದ್ಬಿಟ್ವಾ ಇಲ್ಲಿ ಬತ್ತೆ ನೀಲಗಿರಿ ಮರ್ತವ ಹಾಕಾರ ಮಹೇಶ ಬ್ಯಾಟ್ರಿ. ಓಕೆ, ಅಲ್ಲಿ ನೋಡಿ, ಅಲ್ಲಿ ಟಾರ್ಚ್ ಆಗ್ತಾವ್ರೆ. ಇಲ್ಲಿ ಅಲ್ವಾ? ಇದೆಯಾ? ಸರಿ ರೀ. ಮೂರು ಎರಡು ನೀನೇನ್ ಆನೆ ಕೂದ್ರೆ ಆನೆ ಎಂತ ನಾವ್ ನಿಂತಿರ ಮನೆ ಉಂಟೋದ್ದು ಅಂತ ನನಗೋಯ್ಯ.
ನೋಡ್ಕೊಲೆ ಆನೆ ಕಾಡಿಗೆ ಹೋಯ್ತು, ವಾಪಸ್ ಬಂದು ಊಟ ಮಾಡ್ತಾ ಇದ್ದೀವಿ. ಒಳ್ಳೆ ನಿಮ್ಗೆ ಊಟ ಮಾಡಕ್ಕೆ ನಾನು ಹೋಗಲ್ಲ ಗೈಸ್ ಇವತ್ತು, ಡೈರೆಕ್ಟ್ ಒಬ್ಬರೇ. ಇವ್ರು ಒಳ್ಳೆ ಊಟ ಮಾಡಿದ್ರು ನಿಮ್ಗೆ ಮನ್ಬೇಕಲ್ಲ ಇನ್ನು ನಾವು ಏನು ಮಾಡೋಕ್ಕಾಗಲ್ಲ ಓಡಿಸ್ಲಿಲ್ಲ ನೋಡಿ ಇಲ್ಲಿಲ್ವಾ ಮಾವ. ಓಕೆ, ಫೈನಲಿ ಆನೆ ಓಡಿಸ್ಬಿಟ್ಟು ಊಟ ಮಾಡ್ಕೊಂಡು ಮುಗೀತು. ನಮ್ಗೆ ಗೊತ್ತೇ ಇಲ್ಲ ಇವತ್ತು. ನೋಡಿ ನಮ್ಮ ಪಾಡಿಗೆ ಇವತ್ತು ಫಂಕ್ಷನ್ಗೆ ಬಂದಿದ್ದೀವಿ. ಆನೆ ಬರುತ್ತೆ ಅನ್ನೋ ಐಡಿಯಾನೇ ಇಲ್ಲ. ಆದರೂ ಆನೆ ಬಂದಾಯಿತು. ಆನೆ ಬಂದಿದೆ. ಸೊ ಅಲ್ಲಿ ಇವಾಗ ಇಲ್ಲಿಂದ ವಾಪಸ್ಸು ನಾನು ಮನೆಗೆ ಹೋಗ್ತೀನಿ. ಇವತ್ತು ಅಡ್ವೆಂಚರ್ ಮಾಡೋದಕ್ಕೆ ಹೋಗಲ್ಲ, ಹೋಗೋಕ್ಕಾಗದೇ ಇದ್ರು ಅಲ್ಲಿ ತನಕ ಹೋಗಿ ಆನೆ ಓಡಿಸ್ಬಿಟ್ಟು ಬಂದ್ವಿ. ಅಕಸ್ಮಾತ್ ನಾನೇನಾದರೂ ಈ ಗೆಟಪ್ಪಲ್ಲಿ ಇಲ್ಲ, ನಮ್ಮ ಒರಿಜಿನಲ್ ಅಡ್ವೆಂಚರಸ್ ಗೆಟಪ್ಪಲ್ಲಿ ಇದ್ದರೆ ನಿಮಗೆ ಆನೆನ ಹತ್ತಿರದಲ್ಲಿ ತೋರಿಸ್ತಿದ್ದೆ. ಬಟ್ ಹೋಗ್ಲಿ, ಇವತ್ತು ನಾಳೆ ನೋಡುವ. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ನ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.